ಬಾಗಲಕೋಟೆನಲ್ಲಿ ಏನು ಪರಿಸ್ಥಿತಿ? 945 ಜನ ಡೇಟಾ ಆಪರೇಟರ್ ರಾಜ್ಯಾದ್ಯಂತ ಇದ್ದಾರೆ. ಈಗ ಬಾಗಲಕೋಟೆ ನೋಂದಣಿ ಕಚೇರಿಯಲ್ಲೂ ಕೂಡ ಇದೇ ಪ್ರಾಬ್ಲಮ್ ಶುರುವಾಗಿದೆ. ಕಂಪ್ಯೂಟರ್ ಆಪರೇಟರ್ಗಳಿಗೆ 6 ತಿಂಗಳಿಂದ ಸಂಬಳ ಆಗಿಲ್ಲ. ಬಾಗಲಕೋಟೆ ಜಿಲ್ಲೆಯಲ್ಲಿ 10 ನೋಂದಣಿ ಕಚೇರಿಗಳಿವೆ. 39 ಜನ CMS ಕಂಪನಿಯಡಿ ಒಳಗುತ್ತಿಗೆ ನೌಕರರಿದ್ದಾರೆ. ಶಾಲೆ ಶುಲ್ಕ, ಮನೆ ಬಾಡಿಗೆ ಸೇರಿ ಮನೆ ನಿರ್ವಹಣಾ ಕಷ್ಟ ಆಗ್ತಾ ಇದೆ. ಪಬ್ಲಿಕ್ ಟಿವಿಗೆ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ ಡೇಟಾ ಆಪರೇಟರ್ಸ್. ಸಾಕಷ್ಟು ಜನ ಇದೇ ರೀತಿ ಸಮಸ್ಯೆನಲ್ಲಿ ಬಳಲ್ತಾ ಇದ್ದಾರೆ. ಒಟ್ಟು ಇಲ್ಲಿ 6 ತಿಂಗಳಿಂದ ಸಂಬಳ ಆಗಿಲ್ಲ. 10 ನೋಂದಣಿ ಕಚೇರಿ, 39 ಜನ ಎಂಪ್ಲಾಯೀಸ್. ಈ 39 ಜನ ಎಂಪ್ಲಾಯೀಸನ್ನು ನಮ್ಮ ಪ್ರತಿನಿಧಿ ಮಾತನಾಡಿಸಿದಾಗ ಅವ್ರು ಏನು ಅವಲತ್ಕೊಂಡ್ರು ಬನ್ನಿ ನೋಡೋಣ. ಗ್ಯಾರಂಟಿಗಳಿಂದಾಗಿ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ವಾ ಅನ್ನುವಂಥ ಅನುಮಾನ ಸದ್ಯಕ್ಕೆ ಮೂಡಲಾರಂಭಿಸಿದೆ. ಅದರಲ್ಲೂ ಸರ್ಕಾರಕ್ಕೆ ಕೋಟಿ ಕೋಟಿ ಆದಾಯವನ್ನು ತಂದುಕೊಡುವಂಥ ಇಲಾಖೆಯ ಸಿಬ್ಬಂದಿಗಳಿಗೆ ಇಂದು ಸಂಬಳ ಆಗ್ತಾ ಇಲ್ಲ ಅನ್ನುವಂಥ ಆಘಾತಕಾರಿ ವಿಷಯ ಸದ್ಯ ಬೆಳಕಿಗೆ ಬಂದಿರುವಂಥದ್ದು. ಅದರಲ್ಲೂ ಬಾಗಲಕೋಟೆ ಜಿಲ್ಲೆಯ ನೋಂದಣಿ ಕಚೇರಿಯಲ್ಲಿರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ಗಳಿಗೆ ಸುಮಾರು 6 ತಿಂಗಳಿನಿಂದ ಸಂಬಳ ಆಗಿಲ್ಲ. ಜಿಲ್ಲೆಯಲ್ಲಿ ಸುಮಾರು 39 ಜನ ಕಂಪ್ಯೂಟರ್ ಆಪರೇಟರ್ಗಳು ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಬನ್ನಿ ಈ ಬಗ್ಗೆ ಸ್ವತಃ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ. ನಾವೀಗಿರ್ತಕ್ಕಂಥದ್ದು ಬಾಗಲಕೋಟೆಯ ಜಿಲ್ಲಾ ಕೇಂದ್ರದ ನೋಂದಣಿ ಕಚೇರಿಯಲ್ಲಿ ನಾವೀಗಿರ್ತಕ್ಕಂಥದ್ದು. ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಇಲ್ಲಿ ಔಟ್ಸೋರ್ಸ್ ಎಂಪ್ಲಾಯಿಗಳಂತ ಏನಂತೀವಿ, ಸುಮಾರು 4 ಜನ ಇಲ್ಲಿ ಎಂಪ್ಲಾಯಿಗಳಿರುವಂಥದ್ದು. ಜಿಲ್ಲೆಯಲ್ಲಿ ಒಟ್ಟು 39 ಜನ ಇದೇ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ದಿನಂಪ್ರತಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಆದರೆ ಇವರ ಕೌಟುಂಬಿಕ ನಿರ್ವಹಣೆ ಇಂದು ಸಮಸ್ಯೆಗೆ ಬಂದಿದೆ ಅಂತ ಹೇಳ್ಬೋದು. ಈಗಾಗಲೇ 6 ತಿಂಗಳಿನಿಂದ ಸ್ಯಾಲ್ರಿ ಆಗಿಲ್ಲ ಅನ್ನುವಂಥ ಗೋಳು ಈ ಎಂಪ್ಲಾಯಿಗಳಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಇಲ್ಲೇ ಸ್ವತಃ ಎಂಪ್ಲಾಯ್ ಆಗಿರ್ತಕ್ಕಂಥ ಶಿವಾನಂದ್ ಅವರು ನಮ್ಮ ಜೊತೆಗೆ. ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಸರ್, ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದೀರಿ? ಯಾವ ಕಂಪ್ನಿ ಎಂಪ್ಲಾಯ್ ನೀವು? ಎಷ್ಟು ತಿಂಗಳಿಂದ ಸ್ಯಾಲ್ರಿ ಆಗ್ತಾ ಇಲ್ಲ? ಸರ್, ನಾವು CMS ಕಂಪ್ನಿಯಿಂದ ಅಪಾಯಿಂಟ್ ಆಗಿದ್ದೀವಿ. ಇಲ್ಲಿ ಒಟ್ಟು ನಮ್ಮ ಜಿಲ್ಲೆಯಲ್ಲಿ 39 ಜನ ಆಪ್ರೇಟರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಒಟ್ಟು 10 ಆಫೀಸ್ ಬರುತ್ತೆ. 10 ಆಫೀಸಲ್ಲಿ ಎಲ್ಲ ಸೇರಿ 39 ಜನ ಇದ್ದೀವಿ ಸರ್. ಸುಮಾರು 6 ತಿಂಗಳಿಂದ ಈಗ ನಮ್ಗೆ ಸ್ಯಾಲ್ರಿ ಆಗಿಲ್ಲ ಸರ್. ಏನೆಲ್ಲ ಸಮಸ್ಯೆ ಆಗುತ್ತೆ ಸರ್? ಸರ್, ಈಗ ಸ್ಯಾಲ್ರಿ ಆಗಿಲ್ಲ ಅಂದರೆ ನಾವು ಇರೋದೇ ಸ್ಯಾಲ್ರಿ ಮೇಲೆ. ಆಗಿಲ್ಲ ಅಂದರೆ ಯಾವ ರೀತಿ ಎಲ್ಲ ಸಮಸ್ಯೆ ಆಗುತ್ತೆ ಅನ್ನೋದು ನಿಮಗೂ ಗೊತ್ತು, ಸಾರ್ವಜನಿಕ ಎಲ್ರಿಗೂ ಗೊತ್ತಾಗುತ್ತೆ. ಕುಟುಂಬ ನಡೆಸೋದೇ ಒಂದು ದುಸ್ತರ ಆಗ್ತಾ ಇದೆ. ಇನ್ನೋರ್ವ ಎಂಪ್ಲಾಯನ್ನ ನಾನು ಮಾತಾಡಿಸ್ತೀನಿ. ಸರ್, ನಿಮ್ಮ ಹೆಸರು? ಸರ್, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ? 6 ತಿಂಗಳಿನಿಂದ ಸ್ಯಾಲ್ರಿ ಆಗಿಲ್ಲ. ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಿದೆ? ಈ ಮನೆಯಲ್ಲಿ ಹಾಲು ತರಲು ಪ್ರಾಬ್ಲಮ್ ಆಗ್ತದೆ ಸರ್. ಮತ್ತು ಏನು ಅಡುಗೆ ಮನೆಯಲ್ಲಿ ಸಾಮಗ್ರಿಗೆ ಏನೋ ತರಕ್ಕೆ, ಮತ್ತು ನಾವೇನಾದ್ರು ಮಾರ್ಕೆಟಿಂದ ಏನೋ ತರಬೇಕಾದ್ರೂ ಪೇಮೆಂಟ್ ಇಲ್ಲ, ಮನೇಲಿ ಪೇಮೆಂಟ್ ಆಗಿಲ್ಲ ಅಂದ್ರೆ ಮನೇಲಿ ಸ್ವಲ್ಪ ದುಃಖ ಮಾಡ್ಕೋತಾರೆ. ಮತ್ತು ಸರ್ಕಾರಕ್ಕೆ ಕೋಟಿ ಕೋಟಿ ಆದಾಯ ಬರುವಂತಹ ಇಲಾಖೆಯ ಸಿಬ್ಬಂದಿಗಳಿಗೆ ಸ್ಯಾಲ್ರಿ ಆಗಿಲ್ಲ ಅಂತಂದ್ರೆ ಇದೊಂಥರ ವಿಪರ್ಯಾಸ ಅನ್ನುವಂಥ ಸ್ಥಿತಿ. ಹೌದು ಸರ್. ಆದರೂ ನಮ್ಮ ಈಗ ಒಂದು 6 ತಿಂಗಳಾಯಿತು ಸ್ವಲ್ಪ. ಮೊದಲು ಅದು ಪೇಮೆಂಟು ಕರೆಕ್ಟಾಗಿ ಬರ್ತಿತ್ತು ಸರ್. ಈಗ ಒಂದು 6 ತಿಂಗಳಕ್ಕೂ ಡಿಲೇ ಮಾಡಿದ್ದಾರೆ. ನಮ್ಮ ಕಂಪ್ನಿಯವ್ರಿಗೆ ಮಾತಾಡಿದ್ದೇವೆ ನಾವು, ಸ್ವಲ್ಪ ಪೇಮೆಂಟ್ ಮಾಡಿರಿ ಅಂತ. ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ಈ ಎಲ್ಲ ಜಿಲ್ಲೆಯವ್ರದ್ದು ಎಂಪ್ಲಾಯಿಗಳಿಗೂ ಇದೇ ಪರಿಸ್ಥಿತಿ ಇದೆಯಾ ಏನು ಸರ್? ಹಾಂ ಸರ್, ನಮ್ಮ ಸ್ಟೇಟ್ ಪ್ರಾಬ್ಲಮ್ ಸ್ವಲ್ಪ. ನಮ್ಮಲ್ಲಿ ಕರ್ನಾಟಕ ಪೂರ ಎಷ್ಟೊಂದು ಆಪ್ರೇಟರ್ ಇದೆ, ಎಲ್ಲರಿಗೂ ಇದೇ ಥರ ಪ್ರಾಬ್ಲಮ್ ಇದೆ ಸರ್. 6 ತಿಂಗಳು ಪೇಮೆಂಟ್ ಆಗಿಲ್ಲ ಯಾರಿಗೂ ಸರ್. ಮತ್ತು ಈಗ ಕುಟುಂಬ ನಡೆಸೋದಂದರೆ ಮನೆ ಖರ್ಚು ಅಂತಿರುತ್ತೆ, ಮಕ್ಕಳ ಸ್ಕೂಲ್ ಫೀಸ್ ಅಂತಿರುತ್ತೆ. ಈ ರೀತಿ ಖರ್ಚಿನ ನಿರ್ವಹಣೆ ಯಾವ ರೀತಿ ಮಾಡ್ತೀರಿ? ಏನೆಲ್ಲ ಸಮಸ್ಯೆ ಆಗುತ್ತೆ? ಏನಿಲ್ಲ ಸರ್, ಸ್ಕೂಲಲ್ಲಿ ಕೇಳಿದರೆ ಇವಾಗ ನಮ್ಮ ಫ್ರೆಂಡ್ ಸರ್ಕಲ್ ಯಾರ ಕಡೆ ಇಸ್ಕೊಂಡು ಇವಾಗ ಅಡ್ಜಸ್ಟ್ಮೆಂಟ್ ಮಾಡಿದ್ದೀವಿ ಸರ್. ಈಗ 1 ತಿಂಗಳು ಅಥವಾ 2 ತಿಂಗಳು ಹೇಳ್ಕೋಬೋದು. ಆದರೆ 6 ತಿಂಗಳಂದ್ರೆ ಯಾರಾದರೂ ತಡೆಯೋಲ್ಲ ಸರ್. ಎಷ್ಟಪ್ಪ ಏನು ನಿಮ್ಮ ಪೇಮೆಂಟ್ ಆಗಿಲ್ಲ ಏನೆಲ್ಲ ಅಸೈನ್ ಮಾಡ್ತಿದ್ದಾರೆ ಸರ್ ನಮಗೂ. ಅದಕ್ಕೆ ನಾವು ಹೇಳ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಇನ್ನೊಂದು ತಿಂಗಳಪ್ಪ ಕೊಡ್ತೀವಿ ಅಂತ ಹೇಳ್ಕೊಂಡು ಅಷ್ಟೇ ಮಾಡ್ಕೊಂಡು ಸರ್ಕಾರಕ್ಕೆ ಏನಂತ ವಿನಂತಿ ಮಾಡ್ಕೊಳ್ತೀವಿ? ಆದಷ್ಟು ಜಲ್ದಿ ನಮ್ಮ ಪೇಮೆಂಟ್ ಮಾಡಿಕೊಡು ಅಂತ ಹೇಳ್ತೀವಿ ಸರ್. ಇದಿಷ್ಟು ಇಲ್ಲಿನ ನೌಕರರು, ಕಂಪ್ಯೂಟರ್ ಆಪರೇಟರ್ಗಳು ಹೇಳುವಂಥದ್ದು. ಅಂದರೆ ಇಡೀ ರಾಜ್ಯದಲ್ಲಿ ನಮ್ಮ ಕಂಪ್ಯೂಟರ್ ಆಪರೇಟರ್ಗಳಿಗೆ 6 ತಿಂಗಳಿನಿಂದ ಸಂಬಳ ಆಗ್ತಾ ಇಲ್ಲ. ಹೀಗಾಗಿ ಕುಟುಂಬ ನಡೆಸುವುದು ದುಸ್ತರವಾಗಿದೆ. ಆದ ಕಾರಣ ಸರ್ಕಾರ ಆದಷ್ಟು ಬೇಗ ನಮ್ಮ ಸ್ಯಾಲ್ರಿ ಅಂದರೆ ಸಂಬಳವನ್ನು ನೀಡಲಿ. ಸರ್ಕಾರಕ್ಕೆ ಕೋಟಿ ಕೋಟಿ ಆದಾಯವನ್ನು ಕೊಡ್ತಕ್ಕಂಥ ಈ ಕಂಪ್ಯೂಟರ್ ಆಪರೇಟರ್ಗಳಿಗೆ 6 ತಿಂಗಳಿನಿಂದ ಸ್ಯಾಲ್ರಿ ಇಲ್ಲ ಅನ್ನುವಂಥದ್ದು ಅಪಹಾಸ್ಯಕ್ಕೀಡಾಗುವಂಥದ್ದು ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ನನ್ನ ಜೊತೆ ರವಿ ಹಳ್ಳೂರು, ಪಬ್ಲಿಕ್ ಟಿವಿ, ಬಾಗಲಕೋಟೆ. ಸೊ ನಾವು ಈಗಷ್ಟೇ ಹೇಳ್ತಾ ಇದ್ವಿ ನಾವು ಯಾವ ರೀತಿಯಾಗಿ ಪ್ರಾಬ್ಲಮ್ ಅನ್ನು ಮಾಡ್ತಾ ಇದೆ ಅಂತ. ಸರ್, ಒಂದು ವಿಚಾರ ಅಂತೂ ಸ್ಪಷ್ಟ, ನಿಜವಾಗ್ಲೂ ಕೆಲಸ ಮಾಡೋದು ಯಾರು ಈ ಕಚೇರಿಗಳಲ್ಲಿ ಅಂತ ಕೇಳಿದ್ರೆ ಇವರೇ ಡೇಟಾ ಆಪರೇಟರ್ಸ್. ಡೇಟಾ ಅಪ್ಲೋಡ್ ಇಂದ ಹಿಡಿದು ಆಮೇಲೆ ಸಣ್ಣ ಪುಟ್ಟ ಡಾಕ್ಯುಮೆಂಟ್ಸ್ ಅನ್ನು ಈಚೆ ಆಚೆ ಮಾಡೋದು ಇವರೇ. ಸರ್ಕಾರಿ ಅಧಿಕಾರಿಗಳು ಬರೀ ಸೈನ್ ಅಷ್ಟೇ, ಅವ್ರು ಬರ್ತಾರೆ ಹೋಗ್ತಾರೆ, ಸೈನಿಂಗ್ ಅಥಾರಿಟಿ ಮಿಕ್ಕಿದ್ದೆಲ್ಲ ಮಾಡೋದು ಇವರೇನೆ.
ಇವರಿಗೆ ಇಂಥ ಕೆಲಸಗಳು ಮಾಡ್ತಾರೆ ಅಂತ ಹೇಳಿದ್ರೆ ಆಕ್ಚುಲಿ ಇವ್ರು ಒಂದ್ಸರ್ತಿ ದೊಡ್ಡ ಹೋರಾಟ ಮಾಡಿದ್ರು, ನಮ್ಮನ್ನ ಹೊರಗುತ್ತಿಗೆ ನೌಕರರು ಮಾಡಬೇಡಿ, ನಮ್ಮನ್ನ ಪರ್ಮನೆಂಟ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಹೌದು. ಈ ಹೊರಗುತ್ತಿಗೆ ನೌಕರರಿಗೆ ಸಂಬಳ ಕೊಡ್ತಿಲ್ಲ ಇವರು, ಇನ್ನು ಪರ್ಮನೆಂಟ್ ಮಾಡ್ಕೊಂಡ್ರೆ ಏನಪ್ಪ ಗತಿ ಅಂತ ಅನ್ನಿಸ್ಬಿಡುತ್ತೆ. ನಿಮಗೆ ಗೊತ್ತಿಲ್ಲ, ಆಯಾ ಡಿಪಾರ್ಟ್ಮೆಂಟ್ನಲ್ಲಿ ಈ ಸಮಸ್ಯೆಗಳಿದೆ, ಯಾರು ಹೊರಗಡೆ ಹೇಳ್ಕೊತಾ ಇಲ್ಲ. ಈವನ್ ನನ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ KSRTC BMTC ನೌಕರರಿಗೂ ಕರೆಕ್ಟಾಗಿ ಸಂಬಳ ಆಗ್ತಾ ಇಲ್ಲ, ಟೈಮ್ಗೆ ಆಗ್ತಿಲ್ಲ. ಹೀಗಾಗಿದೆ ಪರಿಸ್ಥಿತಿ. ರೈಟ್.